ನಾನು ನಿಮ್ಮ ಸತ್ಯಮೂರ್ತಿ ಸ್ನೇಹಿತರೆ. ಈಗ ಒಂದು ಘಟನೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ. ಏನಂತಂದರೆ, ಒಬ್ಬ ವಿದ್ಯಾರ್ಥಿಗೆ ತನ್ನ ಮನೆಯಲ್ಲಿ ತಂದೆ ತಾಯಿ ಹೇಳ್ತಕ್ಕಂತಹ ಒಂದೊಂದು ಮಾತು ಸಹ ಇರಿಟೇಷನ್ ಆಗ್ತಿತ್ತಂತೆ, ಹಿಂಸೆ ಆಗ್ತಿತ್ತಂತೆ. ಇರಿಟೇಷನ್, ಹಿಂಸೆ. ದೀಪ ಆರಿಸಪ್ಪ, ದೀಪ ಹಾಕ್ಬಿಟ್ಟು ಬಂದ್ಬಿಟ್ಟಿದೆಯಾ ರೂಮಲ್ಲಿ, ಹಿಂಸೆ ಆಗ್ತಿದೆ ಅವರಿಗೆ, ಇರಿಟೇಷನ್ ಆಗ್ತಿದೆ. ನಲ್ಲಿ ನಿಲ್ಸಪ್ಪ, ನಲ್ಲಿ ಬಿಟ್ಬಿಟ್ಟಿದೆಯಲ್ಲ, ಹಿಂಸೆ ಆಗ್ತಾ ಇದೆ. ಗೇಟ್ ಹಾಕೊಂಬಪ್ಪ, ಹಿಂಸೆ ಆಗ್ತಾ ಇದೆ. ಈ ಥರ ಇರಿಟೇಷನ್, ಹಿಂಸೆ ಆಗ್ತಿದ್ದಂತಹ ಒಬ್ಬ ವಿದ್ಯಾರ್ಥಿ ದೀಪ ಆರಿಸು, ನಲ್ಲಿ ನಿಲ್ಲಿಸು, ಗೇಟ್ ಹಾಕೊಂಬ, ಈ ಥರ ಇರಿಟೇಷನ್ ಆಗ್ತಿತ್ತು. ಯಾವ ಪದಾರ್ಥ ತಗೋತೀವಿ ಅಲ್ಲೇ ಇಡು. ಯಾಕೆ ಅಂತಂದರೆ ಅವ್ರಿಗೆ ಸಾವಧಾನತೆ ಇರಲಿಲ್ಲ. ಎಲ್ಲ ಒಂಥರ ತಂದೆ ತಾಯಿ ನಮ್ಗೆ ಏನಕ್ಕೆ ಇವೆಲ್ಲ ಹೇಳ್ತಾರೆ ಅಂತ ಅನ್ನಿಸ್ತಾ ಇತ್ತಂತೆ. ಮುಗಿಸಿದ ಮೇಲೆ ಆ ವಿದ್ಯಾರ್ಥಿ ಒಂದು ಕಡೆ ಇಂಟರ್ವ್ಯೂಗೆ ಹೋಗ್ತಾರೆ. ಇಂಟರ್ವ್ಯೂಗೆ ಹೋದಂಥ ಸಂದರ್ಭದಲ್ಲಿ ಆಚೆ ಕಡೆ ಇಂಟರ್ವ್ಯೂನಲ್ಲಿ ಗೇಟ್ ತೆಗೆದಿರುತ್ತೆ. ಗೇಟನ್ನು ಸರಿಪಡಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಅಲ್ಲಿ ಅನ್ವಾಂಟೆಡ್, ಬೇಡದಿರೋ ಕಡೆ ದೀಪ ಹಾಕ್ಬಿಟ್ಟಿರುತ್ತೆ. ದೀಪ ಆರಿಸ್ತಾರೆ. ಸುಮ್ಮನೆ ಒಂದು ಕಡೆ ನಲ್ಲಿ ಬಿಟ್ಬಿಟ್ಟಿರುತ್ತೆ. ಆ ನಲ್ಲಿ ನಿಲ್ಲಿಸ್ತಾರೆ ಆ ವಿದ್ಯಾರ್ಥಿ. ಆವಾಗ ಮೇಲ್ಗಡೆಗೆ ಎಲ್ಲರೂ ಒಳ್ಳೆ ಡ್ರೆಸ್ಗಳು ಹಾಕೊಂಬಂದಿರ್ತಾರೆ, ಹೈಯರ್ ಪರ್ಸೆಂಟೇಜ್ ಇರುತ್ತೆ. ಇವ್ರಿಗೆ ಸಾಮಾನ್ಯವಾಗಿ ಒಂದು ಡ್ರೆಸ್ ಹಾಕೊಂಡು ಹೋಗಿರ್ತಾರೆ ಇವರು, ಉಡುಪು. ಮತ್ತು ಪರ್ಸೆಂಟೇಜು ಏನು ತುಂಬ ಏನಿರೋದಿಲ್ಲ. ಇಂಟರ್ವ್ಯೂ ಫೇಸ್ ಮಾಡಿದ್ಮೇಲೆ ಏನಾಗುತ್ತೆ, ಸೆಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ಒನ್ ಡೇ ಟೈಮ್ ಕೊಡ್ತಾರೆ. ಒನ್ ಡೇ ಆಗ್ತಿರೋ ಹಾಗೇ ಸೆಲೆಕ್ಷನ್ ಮಾಡಿ ಯಾರು ಇದು ಗೇಟ್ ಹಾಕೊಂಬಂದಿದ್ರು ಅಂತ ಇದ್ರಲ್ಲ, ಅವ್ರಿಗೆ ಕೆಲಸ ಸಿಕ್ಬಿಡುತ್ತೆ. ಕೆಲಸ ಸಿಕ್ಕಿದ ಮೇಲೆ ಮನೆಗೆ ಬಂದ್ಬಿಟ್ಟು ಆ ವಿದ್ಯಾರ್ಥಿ ತನ್ನ ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿಬಿಡ್ತಾರೆ. ಅಪ್ಪ ಅಮ್ಮ, ನಿನ್ನಿಂದನೇ ನನ್ನ ಕೆಲಸ ಸಿಕ್ಕಿದ್ದು. ಇಲ್ಲಪ್ಪ, ನೀನು ಓದಿದ್ದೆ, ನಿನ್ನ ಕೆಲಸ ಸಿಕ್ತು. ಇಲ್ಲ ಅಪ್ಪ ಅಮ್ಮ, ನಿಮ್ಮಿಂದನೇ ನನ್ನ ಕೆಲಸ ಸಿಕ್ಕಿದ್ದು. ಇವತ್ತು ನೀವು ಹೇಳ್ತಾ ಇದ್ರಿ ಮನೆಯಲ್ಲಿ ನಲ್ಲಿ ಬಿಟ್ಬಿಟ್ಟು ಬಂದಿದ್ಯಾ, ನಲ್ಲಿ ನಿಲ್ಲಿಸು, ವೇಸ್ಟ್ ಮಾಡಬೇಡ, ಟಿ ವಿ ಹಾಕ್ಬಿಟ್ಟಿದ್ಯಾ, ಟಿ ವಿ ಆರಿಸು, ನೀನು ಇದ್ದಾಗ ಮಾತ್ರ ಟಿ ವಿ ಹಾಕೋ, ಅಲ್ಲಿದ್ದ ಕೆಲಸ ಅಲ್ಲೇ ಮುಗಿಸ್ಕೋ, ಗೇಟ್ ಹಾಕೊಂಡು ಬಾ, ಗೇಟ್ ಬಿಡಬೇಡ ಅಂತ ಹೇಳ್ತಾ ಇದ್ರಿ. ನನಗೆ ಇರಿಟೇಷನ್ ಆಗ್ತಾಯಿತ್ತು, ಹಿಂಸೆ ಆಗ್ತಾಯಿತ್ತು ಅಂತ ಇದ್ದೆ. ಇವತ್ತಿನ ದಿನ ಅದೇ ಕಾರಣಕ್ಕೆ ನನಗಲ್ಲಿ ಹೋಗಿ ಇಂಟರ್ವ್ಯೂನಲ್ಲಿ ಫೇಸ್ ಮಾಡಿದಾಗ ಹೇಳಿದ್ರು ಅವರು. ಏನು ಹೇಳಿದ್ರು ಮಗನೇ? ಅಲ್ಲಿ ಹೇಳಿದ್ರು, ನನಗೆ ಕಡಿಮೆ ಪರ್ಸೆಂಟೇಜ್ ಬಂದಿದೆ, ನಾನು ಹಿಂಗೆ ಸೆಲೆಕ್ಟ್ ಆಗಿಬಿಟ್ಟೆ ಅಂತ ಅವ್ರನ್ನ ಕೇಳಿದೆ. ಇಲ್ಲಪ್ಪ, ನಮಗೆ ಪರ್ಸೆಂಟೇಜು ಮುಖ್ಯನೇ. ಪರ್ಸೆಂಟೇಜ್ ಇದ್ಬಿಟ್ಟು ನಾವು ಗೇಟ್ ತೆಗೆದಿದ್ವಿ ಬೇಕು ಅಂತ, ನೀನು ಗೇಟ್ ಹಾಕೊಂಬಂದೆ. ಅದೇ ರೀತಿ ನಲ್ಲಿ ಬಿಟ್ಬಿಟ್ಟಿದ್ವಿ, ನಲ್ಲಿ ನಿಲ್ಲಿಸ್ದೆ. ದೀಪ ಹಾಕ್ಬಿಟ್ಟಿದ್ವಿ, ದೀಪ ಹಾರಿಸ್ದೆ. ಬೇರೆಯವ್ರಿಗೆ ಪರ್ಸೆಂಟೇಜ್ ಇರ್ಬೋದು, ಬಟ್ ಅವರಿವೆಲ್ಲ ಮಾಡಲಿಲ್ಲ. ನಮಗೆ ನಮ್ಮ ಸಂಸ್ಥೆಯಲ್ಲಿ ವೇಸ್ಟ್ ಮಾಡಬಾರ್ದು ಅನ್ನೋವಂಥವರೇ ಬೇಕು. ಯಾಕೆಂದರೆ ಉಳಿಸಿದ ಕಾಳು ಬೆಳೆಸಿದ ಕಾಳು ಅಂತ ಹೇಳ್ತಾರೆ. ಒಂದೊಂದು ಹನಿ ಇರ್ಬೋದು, ಅದು ನಮ್ಗೆ ಅನುಕೂಲ ಆಗುತ್ತೆ. ಬೇಕಾದರೆ ನೀನೇ ಯೋಚನೆ ಮಾಡು, ರಾತ್ರಿ ಒಂದೊಂದೇ ಹನಿ ನೀರು ಬೀಳ್ತಾ ಇರುತ್ತೆ ಒಂದು ನಲ್ಲಿಯಿಂದ. ಒಂದು ಬಕೆಟ್ ಇಟ್ಬಿಟ್ರೆ, ಒಂದು ಹನಿ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಟ್ರೆ ಹೊಟ್ಟೋಗತ್ತದು. ಅದೇ ಒಂದು ಹನಿ ಬೆಳಗ್ಗೆ ಹೊತ್ತಿಗೆ ಬರ್ತಿ ಬಕೆಟ್ ಆಗಿರುತ್ತೆ. ಆ ಥರ ನೀವೊಂದು ದಿನ 10 ರೂಪಾಯಿ ಉಳಿಸ್ಬೋದು. ಅದೇ 10 ರೂಪಾಯಿ 20 ವರ್ಷ ಕಂಟಿನ್ಯೂಸ್ ಆಗಿ ಉಳಿಸ್ಬಿಟ್ರೆ ನಿಮಗೆ ಹೆಚ್ಚು ಕಮ್ಮಿ ಅದೇ 1.5 ಲಕ್ಷ ದಷ್ಟಾಗ್ಬಿಡುತ್ತೆ ಹೆಚ್ಚು ಕಮ್ಮಿ. ಅದನ್ನು ನೀವು ಉಳಿಸ್ಕೊಂಡು ನೀವು ಬಿಸ್ನೆಸ್ ಮಾಡಿದ್ರೆ ಬೇರೆ, ಇಲ್ಲ ಅಂತಂದರೆ ಬ್ಯಾಂಕ್ ರೇಟಲ್ಲೇ ಅಷ್ಟಾಗ್ಬಿಡುತ್ತೆ. ಅದರಿಂದ ನಮಗೆ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥವ್ರು ಬೇಕು ಅಂದ್ಬಿಟ್ಟು ಕೆಲಸಕ್ಕೆ ತೊಗೊಂಡ್ರು ಅಪ್ಪ ಅಮ್ಮ ಅಂತ ಹೇಳಿದ್ರು. ಇದರಿಂದ ನಮ್ಗೆ ಏನು ತಿಳಿಯುತ್ತೆ ಅಂತಂದರೆ, ನಾವು ಎಷ್ಟೇ ಪರ್ಸೆಂಟೇಜ್ ತೆಗಿಬೋದು ವಿದ್ಯಾರ್ಥಿಗಳೇ, ನಮಗೆ ರೆಸ್ಪಾನ್ಸಿಬಿಲಿಟಿ ಕಲ್ತ್ಕೊಳ್ಬೇಕು ಅನ್ನೋದು ಈ ಕಥೆಯಿಂದ ತಿಳಿಯುತ್ತೆ. ಇದನ್ನು ಅಳವಡಿಸ್ಕೊಳ್ಳಿ ವಿದ್ಯಾರ್ಥಿನಿಯರೇ. ಎಲ್ಲರಿಗೂ ಒಳ್ಳೆಯದಾಗಲಿ.